ಹೇ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಸ್ಕಿನ್ ಬಗ್ಗೆ ನಾನಿವತ್ತು ಒಂದು ಇನ್ಫಾರ್ಮೇಷನ್ ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಯಾರೇ ಆಗಿರಲಿ, ಒಂದು ಸ್ಕಿನ್ ಬಗ್ಗೆ ನಾವು ಕೇರ್ ಮಾಡ್ತೀವಿ ಅಂತ ಅಂದಾಗ ಯಾವುದೇ ಲೋಕಲ್ ಪ್ರಾಡಕ್ಟ್ಸ್ನ ದಯವಿಟ್ಟು ಯೂಸ್ ಮಾಡಿಬಿಡಿ ಯಾರು ಕೂಡ. ನಾನು ಡಾಕ್ಟರ್ ಹತ್ರ ತೋರಿಸಿ ನಾನು ಏನು ಸಜೆಸ್ಟ್ ಮಾಡಿ ತೊಗೊಂಡಿದ್ನೋ ಆ ಕ್ರೀಮಲ್ಲೇ ನನಗೆ ಎಫೆಕ್ಟ್ ಆಗಿದೆ ಸ್ಕಿನ್. ಅಂದರೆ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗಿತ್ತು. ಸೊ ಆ ಪ್ರಾಬ್ಲಮ್ ಬಂದು ನಾನು ಇವತ್ತು ಸಂಡೇ, ಆ್ಯಕ್ಚುಲಿ ಇವತ್ತು ಸಂಡೇ ಇರೋದು. ಸೊ ನನಗಾಗಿತ್ತು ಯಾವಾಗ ಅಂತ ಅಂದರೆ, ನಾನು ಅಪ್ಲೈ ಮಾಡಿದ್ದು ನನ್ನ ಸ್ಕಿನ್ನಿಗೆ ಬಂದು ಗುರುವಾರ ಅಪ್ಲೈ ಮಾಡಿರ್ತೀನಿ. ಗುರುವಾರ ಏನೂ ಪ್ರಾಬ್ಲಮ್ ಆಗಿರೋದಿಲ್ಲ. ಒಂದು ಸೀರಮ್ ಅಪ್ಲೈ ಮಾಡಿರ್ತೀನಿ. ಆ ಸೀರಮಿಂದ ಗುರುವಾರ ಏನೂ ಪ್ರಾಬ್ಲಮ್ ಆಗಿರೋದಿಲ್ಲ, ಚೆನ್ನಾಗೇ ಇರುತ್ತೆ ಸ್ಕಿನ್ನು. ಶುಕ್ರವಾರ ಬೆಳಗ್ಗೆಯಿಂದ ಸ್ಟಾರ್ಟ್ ಆಗುತ್ತೆ, ಅಂದರೆ ಮಿಡ್ನೈಟಿಂದನೇ ಸ್ಕಿನ್ ಪ್ರಾಬ್ಲಮ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಫುಲ್ ಫೇಸ್ ಫುಲ್ಲು ಸ್ವೆಲ್ ಆಗಿಬಿಟ್ಟಿದೆ. ನನಗೆ ಗೊತ್ತಿಲ್ಲ ಅದರದ್ದು ಎಫೆಕ್ಟ್ ಅಂದ್ಬಿಟ್ಟು. ನಾನೇನು ಥಿಂಕ್ ಮಾಡ್ತಾಯಿದ್ದೀನಿ, ಏನೋ ಪ್ರಾಬ್ಲಮ್ ಆಗಿಬಿಟ್ಟಿದೆ, ನನಗೆ ಗೊತ್ತಾಗ್ತಾ ಇಲ್ಲ, ಏನೋ ಎಫೆಕ್ಟ್ ಆಗಿದೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ರೀಸೆಂಟಾಗಿ ಸರ್ಜರಿ ಆಗಿತ್ತಲ್ಲ, ಸೊ ಆ ಸರ್ಜರಿನಲ್ಲಿ ಗ್ಲೂಕೋಸ್ ಹೆವಿ ಆಗಿರುತ್ತಲ್ಲ ಬಾಡಿಗೆ, ವೆದರ್ಗೆ ಆ ರೀತಿ ಆಗಿದೆ ಅಂತ ಹೇಳ್ಕೊಂಡು ನಾನು ಸುಮ್ಮನೆ ಆಗಿಬಿಟ್ಟಿದ್ದೀನಿ. ಬಟ್ ಇದು ಸ್ಕಿನ್ ಪ್ರಾಬ್ಲಮ್ಮು, ಸೀರಮ್ ಪ್ರಾಬ್ಲಮ್ ಅಂತ ನನಗೆ ನಿಜವಾಗ್ಲೂ ಗೊತ್ತಿದ್ದಿದ್ರೆ ನಾನು ಇಮಿಡಿಯೇಟ್ ಏನಾದರೂ ಪ್ರಿಕಾಷನ್ಸ್ನ ತೊಗೋಬೋದಿತ್ತು. ಬಟ್ ನಾನು ಆ ರೀತಿ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟಿದ್ದೀನಿ. ಇದು ಯಾವಾಗ ಜಾಸ್ತಿ ಆಯ್ತಪ್ಪ ಅಂತ ಅಂದರೆ, ನನಗೆ ಒಂದು ಹಾಫ್ ಆನ್ ಅವರ್ ಮಲ್ಕೊಳ್ತೀನಿ, ಟಿಫನ್ ಎಲ್ಲ ಆಯಿತು, ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಎಲ್ಲ ಕೆಲಸ ಮುಗಿದ್ಮೇಲೆ. ಸೊ ರೆಸ್ಟ್ ಮಾಡಿ ಎದ್ದ ಮೇಲೆ ಕಣ್ಣು ಬಿಡ್ತೀನಿ, ಕಣ್ಣೇ ಬಿಡೋಕ್ಕಾಗ್ತಾಯಿಲ್ಲ ನನಗೆ. ಹೇಗಂತ ಅಂದರೆ ಫುಲ್ಲು ಇಷ್ಟಕ್ಕೂ ಕ್ಲೋಸ್ ಆಗಿಬಿಟ್ಟಿದೆ, ಕಣ್ಣೇ ಬಿಡೋಕ್ಕಾಗ್ತಾಯಿಲ್ಲ. ಆಮೇಲೆ ನನಗೆ ಈ ಚಿನ್ ಪಾರ್ಟ್ ಏನಿದೆ, ಈ ಚಿನ್ನ ಹತ್ರ ಎಲ್ಲನೂ ಸಣ್ಣದಾಗಿ ರವೆ ಥರ ಗುಳ್ಳೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಗುಳ್ಳೆ ಬಂದು ರೆಡ್ ಕಲರಲ್ಲಿ ಇದಿಷ್ಟು ಪಾರ್ಟ್ ಮಾತ್ರ ರೆಡ್ ಕಲರ್ ಆಗಿರುತ್ತೆ. ಹಾಗೆ ಅದು ಕಣ್ಣು ಫುಲ್ ಇದು ಒಳಗಡೆ ಹೋಗ್ಬಿಟ್ಟಿದೆ. ಕಣ್ಣಲ್ಲಿ ಏನೇ ಕಸ ಬಂದರೂ ಕ್ಲೀನ್ ಮಾಡ್ಕೊಳಕ್ಕಾಗ್ತಾಯಿಲ್ಲ. ತುಂಬ ಪೇಯ್ನ್, ಅಂದರೆ ಒಳಗಡೆ ಏನೋ ಓಡಾಡ್ತಾ ಇದೆ ನನ್ನ ಸ್ಕಿನ್ನಲ್ಲಿ, ಹುಳ ಓಡಾಡೋ ಥರ ಫೀಲ್ ಆಗ್ತಾಯಿತ್ತು ನನಗೆ. ಬಟ್ ಆ ಫೀಲ್ ನನಗೆ ಇಮಿಡಿಯೇಟಾಗಿ ನನ್ನ ಹಸ್ಬೆಂಡ್ ಇರಲಿಲ್ಲ, ವರ್ಕಲ್ಲಿದ್ದರು. ಸೊ ನಾನು ಅವ್ರಿಗೆ ಕಾಲ್ ಮಾಡಿಬಿಟ್ಟು ಈ ಥರ ಆಗಿಬಿಟ್ಟಿದೆ, ನಾನು ಸೀರಮ್ ಅಪ್ಲೈ ಮಾಡಿದೆ, ಅದಾದಮೇಲೆ ನನಗೆ ಈ ಥರ ಆಗ್ತಿದೆ ಅಂತ ನನಗೆ ಅನಿಸ್ತಾ ಇದೆ. ಬಟ್ ನಾನು ಇಷ್ಟು ದಿನ ಒಂದು 2 ಡೇಸ್ ನಾನು ನೆಗ್ಲೆಕ್ಟ್ ಮಾಡಿದ್ದೆ. ಯಾಕಂತ ಅಂದರೆ ನನಗೆ ವೆದರ್ಗೇನೋ ಈ ಥರ ಆಗಿರ್ಬೋದು ಅಂತ ಅಂದ್ಬಿಟ್ಟು ಅದನ್ನ ನೆಗ್ಲೆಕ್ಟ್ ಮಾಡಿದ್ದೆ. ಬಟ್ ನನ್ನ ಹಸ್ಬೆಂಡ್ಗೆ ಹೇಳಿದಾಗ, ಇಲ್ಲ ನೆಗ್ಲೆಕ್ಟ್ ಮಾಡಬೇಡ ಇರು, ನಾನು 1-2 ಮಿನಿಟ್ಸ್ ಕಾಲ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಕಾಲ್ ಕಟ್ ಮಾಡಿದ್ರು. ನಾನು ನನ್ನ ರೆಗ್ಯುಲರ್ ಕನ್ಸಲ್ಟೇಷನ್ ಎಲ್ಲಿ ತೊಗೊಳ್ತಾ ಇದ್ದೆ ಆ ಡಾಕ್ಟ್ರಿಗೆ ಕಾಲ್ ಮಾಡಿದೆ, ಸ್ಕಿನ್ ಡಾಕ್ಟ್ರಿಗೆ. ಅವ್ರು ಕಾಲ್ ಮಾಡಿದ್ರೆ ಕಾಲ್ ಸಿಗ್ತಾಯಿಲ್ಲ. ಅವರು ರಿಸೆಪ್ಷನಿಸ್ಟಿಗೆ ಕಾಲ್ ಮಾಡ್ತಾಯಿದ್ದೀನಿ, ಅವ್ರಿಗೂ ಸಿಗ್ತಾಯಿಲ್ಲ. ಆ್ಯಂಡ್ ನಾನು ಅವ್ರ ಪರ್ಸ್ನಲ್ ನಂಬರ್ ಕೂಡ ಇಟ್ಟಿದ್ದೆ, ಅದಕ್ಕೂ ಹೋಗ್ತಾಯಿಲ್ಲ ಕಾಲ್, ಸ್ವಿಚ್ಡ್ ಆಫ್ ಅಂತ ಬರ್ತಾಯಿತ್ತು. ಸೊ ನೆಕ್ಸ್ಟ್ ನಾನು ಏನು ಮಾಡಬೇಕು, ನಂಗೆ ಟೆನ್ಷನ್ ಆಗ್ತಾಯಿತ್ತು. ಯಾಕಂದರೆ ನನಗೆ ನೆಕ್ಸ್ಟ್ ಡೇ ಇವೆಂಟಿಗೆ ಹೋಗಬೇಕು. ಏನು ಮಾಡೋದು ಅಂತ ಟೆನ್ಷನಲ್ಲಿರಬೇಕಾದ್ರೆ ನನಗೆ ಕ್ಲಿನಿಕಲ್ಲಿ ಅಂತ ಹೇಳಿಬಿಟ್ಟು ಒಂದು ಆ್ಯಪಲ್ಲಿ ನಾನು ಲಾಸ್ಟ್ ಟೈಮು ಒಂದು ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೆ. ಸೊ ಅಲ್ಲಿ ಕನ್ಸಲ್ಟೇಷನ್ ಕೂಡ ಸಿಗುತ್ತೆ ಅಂತ ಹೇಳಿ ನನಗೊಂದು ಇನ್ಫಾರ್ಮೇಷನ್ ಸಿಕ್ತು. ಸೊ ನಾನು ಮತ್ತೆ ಅದರಲ್ಲಿ 249 ರುಪೀಸ್ ಏನೋ ಕನ್ಸಲ್ಟೇಷನ್ ಚಾರ್ಜಸ್ ಇತ್ತು. ಸೊ ನಾನು ಅದರಲ್ಲಿ ಆನ್ಲೈನಲ್ಲಿ ನಾನು ಕನ್ಸಲ್ಟೇಷನ್ ತೊಗೊಂಡೆ. ಡಾಕ್ಟರ್ ಹೇಳಿದ್ರು, ಇಲ್ಲ ಏನೂ ಪ್ರಾಬ್ಲಮ್ ಆಗೋದಿಲ್ಲ, ನಿಮ್ಮ ಸ್ಕಿನ್ಗೆ ಸೀರಮ್ ಅಡ್ಜಸ್ಟ್ ಆಗಿಲ್ಲ, ಸೊ ಅದರಿಂದ ಈ ಥರ ಎಫೆಕ್ಟ್ ಆಗಿದೆ, ಏನು ಹೆದರ್ಕೋಬೇಡಿ, ನಾನೊಂದು 2 ಟ್ಯಾಬ್ಲೆಟ್ಸ್ ಹೇಳ್ತೀನಿ, ಅದನ್ನು ತೊಗೊಳ್ಳಿ, ಹಾಗೆ 1-2 ಕ್ರೀಮ್ಸ್ ಹೇಳ್ತೀನಿ, ಅದನ್ನು ತೊಗೊಳ್ಳಿ ಅಂತ ಹೇಳಿದ್ರು. ಸರಿ, ನಾನು ಓಕೆ ಅಂತ ಹೇಳ್ಬಿಟ್ಟು ಅದು ಕನ್ಸಲ್ಟೇಷನ್ ಕಂಪ್ಲೀಟ್ ಆಯಿತು. 20 ಮಿನಿಟ್ಸ್ ಮೀಟಿಂಗ್ ಇತ್ತು, ಅದು ಕಂಪ್ಲೀಟ್ ಮಾಡಿಕೊಂಡೆ. ನನ್ನ ಹಸ್ಬೆಂಡಿಗೆ ಕಾಲ್ ಮಾಡಿದೆ, ಈ ಥರ ನಾನು ಕನ್ಸಲ್ಟೇಷನ್ ತೊಗೊಂಡಿದ್ದೀನಿ ಆಲ್ರೆಡಿ. ಸೊ ಆ ಕನ್ಸಲ್ಟೇಷನ್ ತೊಗೊಂಡಾಗಿದೆ, ನನಗೆ ಮೆಡಿಸಿನ್ ತರಿಸ್ಕೊಡಿ ಅಂತ ಹೇಳಿಬಿಟ್ಟು, ಅವ್ರಿಗೆ ಗೊತ್ತಿರೋರೊಬ್ಬರು ಮೆಡ್ ಪಾಯಿಂಟಲ್ಲಿದ್ದರು, ನಂಗೆ ತರಿಸ್ಕೊಡಿ ಅಂತ ಹೇಳ್ಬಿಟ್ಟು ನಾನು ಹೇಳಿದೆ ಅವರಿಗೆ. ಸೊ ಅವರು ಕೇಳಿಬಿಟ್ಟು ಹೇಳ್ತೀನಿ ಇರು ಅಂತ ಹೇಳಿಬಿಟ್ಟು, ಅವ್ರೇನೋ ಸ್ವಲ್ಪ ಬ್ಯುಸಿ ಇದ್ದೀನಿ ಸರ್, ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಟ್ ಮಾಡಿದ್ರಂತೆ. ಇಲ್ಲ, ಈ ಥರ ಹೇಳ್ತಿದ್ದಾರೆ ಅವರು ಅಂತ ಹೇಳ್ಬಿಟ್ಟು ನನಗೆ ರಿಟರ್ನ್ ಕಾಲ್ ಮಾಡಿ ಹೇಳಿದ್ರು. ಸರಿ, ಓಕೆ, ನಾನು ಸುಮ್ಮನೆ ಆದೆ. ಅದು ಹೋಗ್ತಾ ಇನ್ನೂ ಸ್ವೆಲ್ ಜಾಸ್ತಿನೇ ಆಗ್ತಾಯಿತ್ತು, ಕಮ್ಮಿ ಆಗ್ತಾ ಇರಲಿಲ್ಲ ಅದು. ಮತ್ತು ಈ ಚಿನ್ ಪಾರ್ಟ್ ಹತ್ರ ಏನಿತ್ತು, ಈ ಬಬಲ್ಸ್ ಅದೆಲ್ಲ ಸ್ಪ್ರೆಡ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು, ಅದು ಅಲರ್ಜಿಕ್ ಫಾರ್ಮ್ ಆಗಿತ್ತು. ಸೊ ನಾನು ಆಮೇಲೆ ಏನು ಮಾಡಿದೆ, ನಿತಿನ್ ಫ್ರೆಂಡ್ ಒಬ್ಬರು ಕಾಲ್ ಮಾಡಿದರು, ಏನು ಮೇಡಮ್ ಈ ಥರ ಆಗಿದೆ ಅಂತೆ, ಏನಾಯಿತು, ಹೆಂಗಾಯಿತು ಅಂತ ಹೇಳಿ ಅಂತ ಅಂದ್ಬಿಟ್ಟು. ಯಾಕಂದರೆ ಅವ್ರು ಮೆಡಿಕಲ್ ಫೀಲ್ಡಲ್ಲಿ ವರ್ಕ್ ಮಾಡ್ತಿದ್ದವರು. ಸೊ ನಾನು ಅವ್ರಿಗೆ ಇನ್ಫಾರ್ಮ್ ಮಾಡಿದಾಗ ಅವ್ರು ಹೇಳಿದ್ರು, ನೀವು ಇಮ್ಮಿಡಿಯೇಟಾಗಿ ಹೋಗಿ, ನಿಮ್ಮ ಡಾಕ್ಟ್ರು ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ, ಇಮ್ಮಿಡಿಯೇಟಾಗಿ ಹೋಗಿ ಒಂದು ಮೆಡಿಕಲ್ ಸ್ಟೋರ್ಗೆ ಹೋಗಿ, ಅಥವಾ ನೀವು ಒಂದು ಸಣ್ಣ ಕ್ಲಿನಿಕ್ಕಿಗೆ ಹೋಗ್ಬಿಟ್ಟು ಒಂದು ಫಸ್ಟು ಅಲರ್ಜಿದು ಒಂದು ಇಂಜೆಕ್ಷನ್ ತೊಗೊಳ್ಳಿ ಅಂತ ಹೇಳಿದ್ರು. ಸೊ ಓಕೆ, ನಾನು ಅವತ್ತು ಅವ್ರು ಹೇಳಿದ ತಕ್ಷಣ ಇಮ್ಮಿಡಿಯೇಟಾಗಿ ನಾನು ರೆಡಿ ಆಗಿಬಿಟ್ಟು ಹೊರಟ್ಬಿಟ್ಟೆ. ಇಲ್ಲೇ ನಮ್ಮ ಮನೆ ಹತ್ರನೇ ಇತ್ತು. ಸೊ ಅಲ್ಲೇ ಹೋಗ್ಬಿಟ್ಟು ಒಂದು ಇಂಜೆಕ್ಷನ್ ಕೂಡ ತೊಗೊಂಡೆ.
ಅವರು ಟ್ಯಾಬ್ಲೆಟ್ಸು ಕೊಟ್ಟರು. ಡಾಕ್ಟರ್ ಹೇಳಿದ ಟ್ಯಾಬ್ಲೆಟ್ಸ್ನ ನಾನು ಆಲ್ರೆಡಿ ಇಲ್ಲಿ ಕ್ಲಿನಿಕಲ್ಲಿ ಒಂದು ಆ್ಯಪಿಂದ ನಾನು ಕನ್ಸಲ್ಟೇಷನ್ ತೊಗೊಂಡಿದ್ದೆ, ಅದನ್ನ ಸ್ಟಾಪ್ ಮಾಡಿದೆ ಅಲ್ಲಿಗೆ ನಾನು. ನೆಕ್ಸ್ಟ್ ಇಲ್ಲಿ ಏನು ಅವರು ಟ್ಯಾಬ್ಲೆಟ್ಸ್ ಕೊಟ್ಟಿರೋ ಆ ಟ್ಯಾಬ್ಲೆಟ್ಸ್ನ ನಾನು ತೊಗೊಂಡೆ. ಒಂದು 10% ಓಕೆ ಇತ್ತು ಅಷ್ಟೇ. ನನಗೆ ಏನು ಸ್ವೆಲ್ಲಿಂಗ್ ಇತ್ತು ಅದು ಒಂದು 10% ಅಷ್ಟೇ ಓಕೆ ಇದ್ದಿದ್ದು. ಬಟ್ ಅಲ್ಲಿ ಓಕೆ ಇನ್ನೂ ಕಮ್ಮಿ ಆಗುತ್ತೆ, ಅವರು 3 ಡೇಸ್ ಕಂಪಲ್ಸರಿ ತೊಗೊಳ್ಳೇಬೇಕು ಅಂತ ಹೇಳಿದ್ರು. ನೋಡೋಣ, ಇನ್ನೂ ಅವರು ಹೇಳಿ ಟ್ಯಾಬ್ಲೆಟ್ಸ್ ಇನ್ನೂ 2 ಡೇಸ್ ಇರುತ್ತಲ್ಲ, ಸೊ ನೋಡೋಣ ತೊಗೊಳ್ಳೋಣ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ. ಅಲ್ಲಿವರೆಗೂ ನಾನು ಮಾಸ್ಕ್ ಇಲ್ಲದೆ ಓಡಾಡಿಲ್ಲ. ಯಾಕಂದರೆ ಇದು ತುಂಬಾ ಓವರ್ ಆಗಿಬಿಟ್ಟಿತ್ತು ನನಗೆ. ಇದು ಸ್ಪ್ರೆಡ್ ಆಗೋದಕ್ಕೆ ಸ್ಟಾರ್ಟ್ ಆಗಿದ್ದಿದ್ದು, ಹಾಗೆ ಈ ಸ್ವೆಲ್ಲಿಂಗ್ ಇದೆ, ಇನ್ನೂ ಹೋಗಿಲ್ಲ. ಈ ವಿಡಿಯೋ ಏನಕ್ಕೆ ಮಾಡ್ತಾ ಇರೋದು, ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇರೋದು ಏನಕ್ಕೆ ಅಂತ ಅಂದರೆ, ನಾವು ಎಷ್ಟೇ ಕೇರ್ ಮಾಡಿದ್ರು, ಎಷ್ಟೇ ಏನೋ ಇದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೂ ಎಲ್ಲೋ ಒಂದು ವಿಚಾರದಲ್ಲಿ ನಾವು ಯಾಮಾರಿರ್ತೀವಿ. ಸೊ ನೀವು ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಕಾದ್ರೆ ಫಸ್ಟು ಒಂದು ಎಕ್ಸ್ಪೈರಿ ಡೇಟ್ ನೋಡಿ ಏನಾಗಿದೆ ಅಂತ ಹೇಳ್ಬಿಟ್ಟು ಅದನ್ನು ಚೆಕ್ ಮಾಡಿ. ಆಮೇಲೆ ಡಾಕ್ಟರ್ ಏನು ಹೇಳಿರ್ತಾರೆ ಅದನ್ನು ನೀವು ಆ ಟೈಮಲ್ಲಿ ಮಾತ್ರ ಯೂಸ್ ಮಾಡಿ. ನನಗೆ ಇದು ತಿಳಿದಿರಲಿಲ್ಲ, ಸೀರಿಯಸ್ಲಿ ನನಗೆ ತಿಳಿದಿರಲಿಲ್ಲ. ನನಗೆ ಇದು ಯಾವಾಗ ತಿಳಿತಪ್ಪ ಅಂತಂದರೆ, ನಾನು ಯಾವಾಗ ನನ್ನ ಕನ್ಸಲ್ಟೇಷನ್ ರೆಗ್ಯುಲರಾಗಿ ನನ್ನ ಸ್ಕಿನ್ ಎಲ್ಲಿ ತೋರಿಸ್ತಾ ಇದ್ದೆ ಅಲ್ಲಿ ತೋರಿಸಿದ್ಮೇಲೆ ಅವ್ರು ಹೇಳಿದ್ಮೇಲೆ ನನಗೆ ಇದು ಅರ್ಥ ಆಗಿದೆ. ಅಲ್ಲಿವರೆಗೂ ಸೀರಿಯಸ್ಲಿ ನನಗೂ ಗೊತ್ತಿರಲಿಲ್ಲ ಈ ವಿಚಾರ. ಅವ್ರು ಹೇಳಿದ್ರು, ನಾನು ಇದನ್ನು ಕೊಟ್ಟಿದ್ದು ನಿಮಗೆ 2 ಮಂತ್ಸ್ ಬ್ಯಾಕ್. ಆ 2 ಮಂತ್ಸ್ ಬ್ಯಾಕ್ ನಿಮಗೆ ಏನು ವೆದರ್ ಇತ್ತು ಆ ವೆದರ್ಗೆ ನಿಮ್ಮ ಸ್ಕಿನ್ ತಡೆದಿದೆ. ಈ ವಿಂಟರ್ ಸೀಸನಲ್ಲಿ ನಿಮ್ಮ ಸ್ಕಿನ್ನು ಈ ಒಂದು ಸೀರಮ್ನ ತಡ್ಕೊಂಡಿಲ್ಲ. ಆ್ಯಂಡ್ ಅದು ಸ್ವಲ್ಪ ಜಾಸ್ತಿ ಹಚ್ಚಿದ್ದೀರಾ ನೀವು ಮತ್ತು ಮಸಾಜ್ ಮಾಡಿದ್ದೀರಾ, ಅದಕ್ಕೆ ಈ ರೀತಿಯಾಗಿ ಬರ್ನ್ ಆಗಿದೆ ಸ್ಕಿನ್ ಅಂತ ಹೇಳಿದ್ರು. ಇನ್ನೇನು ಮಾಡೋಕ್ಕಾಗಲ್ಲ, ಆಗಿದೆ ಅಲ್ವಾ, ಇವಾಗ ಅದನ್ನ ಕರೆಕ್ಟ್ ಮಾಡ್ಕೋಬೇಕಲ್ಲ. ಸೊ ಹಾಗಾಗಿ ನನಗೆ ಮತ್ತೆ ಫಸ್ಟ್ ಯೂಸ್ ಮಾಡ್ತಾ ಇದ್ದಿದ್ದು ಪ್ರಾಡಕ್ಟ್ಗಿಂತ ಈಗ ಇನ್ನೂ ಒಂದು ಸ್ವಲ್ಪ ಇದು ಬರ್ನಿಂಗ್ ಸೆನ್ಸೇಷನ್ ಏನಿದೆ ಸ್ಕಿನ್ನು ಅದೆಲ್ಲ ಸ್ವಲ್ಪ ಅವಾಯ್ಡ್ ಆಗೋಕ್ಕೆ ಒಂದು 10 ಡೇಸ್ ಆದರೂ ಟೈಮ್ ಬೇಕಂತ ಹೇಳಿದ್ದಾರೆ. ಸೊ 10 ಡೇಸ್ವರೆಗೂ ಈ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಅಂತ ಹೇಳಿಬಿಟ್ಟು ಬೇರೆ ಪ್ರಾಡಕ್ಟ್ಸ್ನ ಕೊಟ್ಟಿದ್ದಾರೆ. ಇದು ಮಾಯಿಶ್ಚರೈಸರ್ ಕೊಟ್ಟಿದ್ದಾರೆ ಬರ್ನ್ ಆಗಿರೋದಕ್ಕೆ ಅಂದ್ಬಿಟ್ಟೇನೆ. ಇದು ಬಂದು ಕ್ಲೆನ್ಸರ್ ಅಂತ, ಕ್ಲೆನ್ಸಿಂಗ್ ಮಿಲ್ಕ್ ಅಂದ್ಬಿಟ್ಟು ಇದನ್ನು ಫೇಸ್ ವಾಶ್ ಮಾಡೋಕ್ಕಂತ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಏನು ಬರ್ನ್ ಆಗ್ತಾಯಿದೆ ಅಲ್ವಾ ಸ್ಕಿನ್ನು, ಸೊ ಅದಕ್ಕೆ ಅಂದ್ಬಿಟ್ಟು ಇದನ್ನು ಕೊಟ್ಟಿದ್ದಾರೆ ಜೆಲ್, ಫುಲ್ ಫೇಸಿಗೆ ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ. ಆ್ಯಂಡ್ ಇದು ಬಂದು ಸ್ಕಿನ್ ಏನಾದ್ರು ಇರಿಟೇಷನ್ ಇತ್ತಂತ ಅಂದರೆ ಆ ಸ್ಕಿನ್ ಎಲ್ಲಿ ಇರಿಟೇಟ್ ಆಗ್ತಾ ಇದೆ ಅಲ್ಲಿ ಯೂಸ್ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ಕಂಪ್ಲೀಟ್ಲಿ ಚೇಂಜ್ ಮಾಡಿದ್ದಾರೆ. ಇವಾಗಿನ ನನ್ನ ಒಂದು ಏನು ಸ್ಕಿನ್ ರೊಟೀನ್ ಇತ್ತು ಅದು ಕಂಪ್ಲೀಟಾಗಿ ಚೇಂಜ್ ಮಾಡಿದ್ದಾರೆ. ಆ್ಯಕ್ಚುಲಿ ನಾನು ಫಸ್ಟ್ ಯೂಸ್ ಮಾಡ್ತಾ ಇದ್ದಿದ್ದು ಸ್ಯಾಸ್ಲಿಕ್ ಅಂದ್ಬಿಟ್ಟು, ಇದೆಲ್ಲ ಸ್ಯಾಲಿಸಿಲಿಕ್ ಆ್ಯಸಿಡ್ ಅಂತ. ಇದು ಸ್ಯಾಲಿಸಿಲಿಕ್ ಆ್ಯಸಿಡ್ಡು. ಆ್ಯಂಡ್ ನಾನು ಯೂಸ್ ಮಾಡಿದ ಸೀರಮ್ ಬಂದು ಅದು ಸ್ಯಾಲಿಸಿಲಿಕ್ ಆ್ಯಸಿಡ್ಡು. ಈ ವೆದರಿಗೆ ಸ್ಯಾಲಿಸಿಲಿಕ್ ಆ್ಯಸಿಡ್ಡು ಸೆನ್ಸಿಟಿವ್ ಇರೋ ಸ್ಕಿನ್ನಿಗೆ ಸ್ಯೂಟ್ ಆಗಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಇದು ಯಾವುದು ಬೇಡವೇ ಬೇಡ ನಿಮಗೆ, ಸದ್ಯಕ್ಕೆ ಇದನ್ನೆಲ್ಲ ಸೈಡಿಗೆ ಇಡಿ ಅಂತ ಹೇಳಿಬಿಟ್ಟು ಬೇರೆ ಪ್ರಾಡಕ್ಟ್ಸ್ನ ಮಾಡಿಕೊಟ್ಟಿದ್ದಾರೆ. ಇವಾಗ ನಾನು ಕಂಟಿನ್ಯೂಸ್ ಆಗಿ ಆ್ಯಕ್ಚುಲಿ ನಾನು ನಿನ್ನೆ ನೈಟ್ ಹೋಗಿದ್ದಿದ್ದು. ನಾನು ಯಾವಾಗ ಅವ್ರ ಕಾಲ್ ಸ್ವಿಚ್ ಆಫ್ ಬರ್ತು ಬೇರೆ ಕಡೆ ಹೋಗಿ ತೋರಿಸ್ದೆ ಅಂತ ಹೇಳಿದೆ, ತೋರಿಸಿ ಒಂದು ಹಾಫ್ ಆನ್ ಅವರ್ಗೆ ನಮಗೆ ಅವ್ರ ಕಡೆಯಿಂದ ಒಂದು ಕಾಲ್ ಬರುತ್ತೆ. ಮೇಡಮ್ ಹೇಳಿ, ಅಷ್ಟೊಂದು ಕಾಲ್ ಬಂದಿತ್ತು, ಸಾರಿ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಕಾಲ್ ರಿಸೀವ್ ಮಾಡೋಕ್ಕಾಗಿರಲಿಲ್ಲ. ಅದು ಏನಂತ ಅಂದರೆ ನಮ್ಮ ರಿಸೆಪ್ಷನಿಸ್ಟು ಫೋನ್ನ ತೊಗೊಂಡು ಹೋಗಿದ್ರು, ಬಟ್ ಅವ್ರಿಗೆ ಹೆಲ್ತ್ ಅಪ್ಸೆಟ್ ಆಗಿದ್ದರಿಂದ ಅವ್ರು ಕಾಲ್ ರಿಸೀವ್ ಮಾಡಿಲ್ಲ ಆ್ಯಂಡ್ ಫಾರ್ವರ್ಡ್ ಕೂಡ ಮಾಡ್ಕೊಂಡಿಲ್ಲ ಅವರು. ಸಾರಿ, ಯಾವಾಗ ಬರ್ತೀರಾ, ಏನು ಪ್ರಾಬ್ಲಮ್ ಇತ್ತು ಅಂತ ಕೇಳಿದರು. ಮತ್ತು ಇನ್ನೊಂದೇನೆಂದರೆ ನನಗೆ ಏನಾದ್ರು ಎಮರ್ಜೆನ್ಸಿ ಇತ್ತಂದರೆ ಏನು ಪ್ರಾಬ್ಲಮ್ ಆಗಿತ್ತು ಅದು ಒಂದು ಫೋಟೋ ಕಳಿಸ್ಬಿಟ್ಟು ನಾನು ಟೆಕ್ಸ್ಟ್ ಮಾಡಿಬಿಟ್ಟಿರ್ತೀನಿ ಸರ್ಗೆ. ಸೊ ಅವರು ನಂಗೆ ಅದ್ರ ಪ್ರಾಬ್ಲಮ್ ಬಗ್ಗೆ ಏನಾದರೂ ಸೊಲ್ಯೂಷನ್ನ ಟೆಕ್ಸ್ಟ್ ಮಾಡೇ ಹೇಳ್ತಾಯಿದ್ರು. ಸೊ ಇವರೇನಾಗಿದೆ, ಆ ಫೋನ್ ಬಂದು ರಿಸೆಪ್ಷನಿಸ್ಟ್ ಹತ್ರ ಇರುತ್ತಲ್ವ, ಸೊ ಹಾಗಾಗಿ ಇವರು ನೋಡ್ಕೊಂಡಿಲ್ಲ. ಆಮೇಲೆ ಅವರ ವೈಫ್ ನನಗೆ ಕಾಲ್ ಮಾಡಿಬಿಟ್ಟು ಕೇಳಿದ್ರು ಏನಾಗಿದೆ, ಈ ಥರ ವಾಟ್ಸಪ್ಪಲ್ಲಿ ಕೂಡ ಮೆಸೇಜ್ ಮಾಡಿದ್ರಿ ಅಲ್ವಾ, ಏನು ಪ್ರಾಬ್ಲಮ್ ಅಂತ ಕೇಳಿದಾಗ, ಮೇಡಮ್ ಈ ಥರ ಆಗಿದೆ, ನಾನು ಸೀರಮ್ ಯೂಸ್ ಮಾಡಿದೆ, ಅದರ್ವೈಸ್ ನೆಕ್ಸ್ಟ್ ಡೇಯಿಂದನೇ ನನಗೆ ಈ ಥರ ಪ್ರಾಬ್ಲಮ್ ಆಗಿದೆ ಸ್ಕಿನ್ ಅಂತ ಹೇಳಿದ್ದಕ್ಕೆ, ಇವಾಗ ಏನು ಮಾಡ್ಕೊಂಡಿದ್ದೀರಾ ಬನ್ನಿ ಅಂತ ಅಂದರು. ಫಸ್ಟ್ ಆಫ್ ಆಲ್ ಅವ್ರು ಬಂದುಬಿಡಿ ಇವಾಗ ಶಾಪ್ ಹತ್ರ ನೋಡೋಣ ಅಂತ ಅಂದರು. ನಾನು ಹೋಗೋಕ್ಕೆ ರೆಡಿ ಇರಲಿಲ್ಲ, ಬಿಕಾಸ್ ನನ್ನ ಹತ್ರ ಇಲ್ಲಿ ವೆಹಿಕಲ್ ಇರಲಿಲ್ಲ ಒಂದು, ಮತ್ತು ನಂಗೆ ಸ್ವಲ್ಪ ಡಿಸ್ಟೆನ್ಸಲ್ಲಿದ್ದೆ ನಾನು, ಹಾಗಾಗಿ ನಾನು ಹೋಗಲಿಲ್ಲ. ಅವ್ರಿಗೆ ಹೇಳಿದೆ ನಾನು, ಇಲ್ಲ ನಾನು ಈ ಥರ ಒಂದು ಇದನ್ನು ತೊಗೊಂಡು ಇಂಜೆಕ್ಷನ್ನು ಮತ್ತು 1-2 ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀನಿ, ಸೊ ನೋಡೋಣ ಮೇಡಮ್ ಅಂತ ಅಂದಿದ್ದಕ್ಕೆ, ಇಲ್ಲ ನೀವು ಈ ಥರ ನೆಗ್ಲೆಕ್ಟೇ ಮಾಡಬೇಡಿ, ಬಿಕಾಸ್ ನಿಮ್ಮ ಸ್ಕಿನ್ ಏನು ತಡ್ಕೊಳ್ಳುತ್ತೆ ಅಂತ ಹೇಳಿ ಇಷ್ಟು ದಿನದಲ್ಲಿ ಮಿನಿಮಮ್ ಇಲ್ಲಾಂದ್ರೆ ಒಂದು 2 ಇಯರ್ಸಿಂದ ನಾನು ಅವ್ರ ಹತ್ರನೇ ಕನ್ಸಲ್ಟೇಷನ್ ತೊಗೊಳ್ತೇನೆ, ರೆಗ್ಯುಲರಾಗಿ ನಾನು ಹೋಗ್ತೀನಿ. ಇವಾಗ 1 ಮಂತ್ ಹೋಗೋಕ್ಕಾಗಿಲ್ಲ ಅವ್ರು ಹೇಳಿದಾಗ ಅಂತಂದರೆ ನೆಕ್ಸ್ಟ್ ಯಾವಾಗಾದರೂ ನಾನು ಫ್ರೀ ಆದಾಗಾದರೂ ಹೋಗ್ತೀನಿ. ಸೊ ಈ ಥರ ಮಾಡ್ಕೊಂಡು ಬಂದಿರೋದ್ರಿಂದ ನಿಮ್ಮ ಸ್ಕಿನ್ ಏನು ತಡ್ಕೊಳ್ಳುತ್ತೆ ಅಂತ ಹೇಳಿ ನಮಗೆ ಗೊತ್ತಿರುತ್ತೆ. ನೀವು ನಾರ್ಮಲ್ ಡಾಕ್ಟರ್ಸಿಗೆ ಏನೇ ತೋರಿಸಿದ್ರು ಅದು ಗೊತ್ತಾಗೋದಿಲ್ಲ.
ಒನ್ಸ್ ನೀವು ಬಂದು ವಿಸಿಟ್ ಮಾಡಿ, ನೆಗ್ಲೆಕ್ಟ್ ಮಾಡಿಬಿಡಿ ನಿಮ್ಮ ಸ್ಕಿನ್ ಬಗ್ಗೆ. ಯಾಕಂದರೆ ನಿಮ್ಮ ಸ್ಕಿನ್ನು ತುಂಬಾ ಸೆನ್ಸಿಟಿವ್ ಇರೋದ್ರಿಂದ ನೀವು ನೆಗ್ಲೆಕ್ಟ್ ಮಾಡಬೇಡಿ ಅಂತ ಹೇಳಿದ್ರು. ಸೊ ಸರಿ, ನಾವು ಇನ್ಯಾಕೆ ನೆಗ್ಲೆಕ್ಟ್ ಮಾಡಿಕೊಂಡು, ಯಾಕಂದರೆ ನನಗೆ ಏನು ಪ್ರಾಬ್ಲಮ್ ಏನಪ್ಪ ನನ್ನ ಸ್ಕಿನ್ದು ಅಂತ ಅಂದರೆ, ನಮ್ಮ ಮನೇಲಿ ಅದೇ ಯಾವಾಗಲೂ ನಮ್ಮ ಮನೆಯವ್ರು ಬೈಯೋದು ನನಗೆ, ನೀನು ಯಾಕೆ ಎಲ್ಲರ ಥರ ಇಲ್ಲ, ನೀನೇ ಒಂಥರ ಡಿಫ್ರೆಂಟ್ ಅಲ್ಲ, ಯಾಕೆ ಅಂತಂದು. ನನಗೆ ಒಂದು ಕಡಲೆ ಹಿಟ್ಟು ಫೇಸಿಗೆ ಹಚ್ಚಿದ್ರೆ ಆಗಲ್ಲ, ಒಂದು ಅಲೋವೆರಾ ಆಗಲ್ಲ, ಒಂದು ಟರ್ಮರಿಕ್ ಪೌಡರ್ ಆಗಲ್ಲ, ಇನ್ನು ಕೆಲವ್ರು ಹೇಳ್ತಾರೆ ಕಾಫಿ ಪೌಡರು ಮತ್ತು ಕರ್ಡು ಏನೇನೋ ರೆಮಿಡೀಸ್ ಹೇಳ್ತಾರೆ ಮನೆಯಲ್ಲಿ. ಬಟ್ ಅದು ಏನು ಅಪ್ಲೈ ಮಾಡಿದ್ರು ನನ್ನ ಸ್ಕಿನ್ಗೆ ಆಗೋದಿಲ್ಲ. ಏನಂದರೆ ಆ ಒಂದು 1 or 2 hour ಚೆನ್ನಾಗೇ ಇರುತ್ತೆ ಸ್ಕಿನ್ನು. ಆಮೇಲೆ ಆಫ್ಟರ್ 2 hours ಆದಮೇಲೆ ಸ್ವಲ್ಪನೇ ಬಬಲ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ, ಇಲ್ಲಾಂದರೆ ದಪ್ಪ ದಪ್ಪ ಗುಳ್ಳೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ರಿಸ್ಕ್ನ ನಾನು ಫೇಸ್ ಮಾಡೋಕ್ಕೆ ಸೀರಿಯಸ್ಲಿ ನಾನು ರೆಡಿ ಇಲ್ಲ, ಬಿಕಾಸ್ ಇದು ನನ್ನ ಫೇಸು. ಸೊ ಹಾಗಾಗಿ ನಾನು ಆ ಥರ ಇದಕ್ಕೆಲ್ಲ ರಿಸ್ಕಿಗೆ ಸಿಗಾಕೊಳ್ಳೋದಿಲ್ಲ. ಅದಕ್ಕೆ ನೆಗ್ಲೆಕ್ಟ್ ಮಾಡಿದ್ರೆ ನಾನು ಇಮಿಡಿಯೇಟಾಗಿ ನಿನ್ನೆ ನೈಟ್ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ, ಹೋಗಿ ತೋರಿಸ್ಕೊಂಡು ಬಂದೆ. ಸೊ ಇವಾಗ ಈ ಥರ ಮೆಡಿಸಿನ್ಸ್ನ ಕೊಟ್ಟಿದ್ದಾರೆ. ಸೊ ನಾನು ಹೇಳೋದು ಇಷ್ಟೇ ಎಲ್ರಿಗೂ, ಯಾವುದೋ ಮೆಡಿಕಲ್ ಸ್ಟೋರಲ್ಲಿ ಕೊಡ್ತಾರೆ ಅಂತನೋ, ಅಥವಾ ಈಗ ನಾನು ಏನಕ್ಕೆ ಅನುಭವನ ಶೇರ್ ಮಾಡ್ತಾಯಿದ್ದೀನಿ ಅಂತಂದರೆ, ಇಷ್ಟೆಲ್ಲ ಕಾಸ್ಟ್ಲಿ ಪ್ರಾಡಕ್ಟ್ಸು ಹೌದು, ಮತ್ತು ಇದೆಲ್ಲ ಹೈಜಿನಿಕ್, ಅಂದರೆ ಅವರು ಏನು ನಮ್ಮ ಸ್ಕಿನ್ನಿಗೆ ಅಡ್ಜಸ್ಟ್ ಆಗುತ್ತೆ ಅಂತ ಹೇಳ್ಕೊಟ್ಟಿರ್ತಾರೆ. ಅದನ್ನು ನಾವು ಯೂಸ್ ಮಾಡಿಯೇ ಇಷ್ಟೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದೀವಲ್ವಾ. ಸೊ ಸಣ್ಣ ಪುಟ್ಟ ಶಾಪ್ಗಳಲ್ಲಿ ಸಿಗೋವಂಥ ಮೆಡಿಸಿನ್ನು ಯಾರೋ ರೆಫರ್ ಮಾಡಿದ್ರು, ಅವ್ರಿಗೆ ಯಾರಿಗೋ ಪಿಂಪಲ್ ಇತ್ತಂತೆ, ಅವ್ರಿಗೆ ಹೋಯ್ತಂತೆ, ನಾವು ತೊಗೊಳ್ಳೋಣ ನಮಗೂ ಹೋಗುತ್ತೆ ಅಂತ ಹೇಳಿ ಖಂಡಿತವಾಗ್ಲೂ ಯಾರೂ ಮಾಡಬೇಡಿ. ಮತ್ತು ಇನ್ನೊಂದು ಏನಂತ ಅಂದರೆ, ಈಗ ರೀಸೆಂಟಾಗಿ ಸ್ಟಾರ್ಟ್ ಆಗಿರೋವಂಥ ಪ್ರಾಬ್ಲಮ್ ಸ್ಕಿನ್ದು ಏನಪ್ಪ ಅಂತಂದರೆ, ಕಾಮನ್ನಾಗಿ ಪೀಪಲ್ಸಲ್ಲಿ ಹೇಳ್ತಾ ಇರೋದು ಬಂಗು ಅಂತಂದರೆ ಇಲ್ಲಿರುತ್ತೆ, ಇಲ್ಲಾಂದರೆ ಇಲ್ಲೆಲ್ಲಾದರೂ ಇರುತ್ತೆ ಬ್ಲ್ಯಾಕ್ ಪ್ಯಾಚಸ್. ಸೊ ಆ ಪ್ಯಾಚಸ್ಗೋಸ್ಕರ ಇವಾಗ ಯಾರೋ ನಮ್ಮ ನೇಬರ್ಸ್ ಅದನ್ನು ಕ್ಲೀನ್ ಮಾಡಿಸ್ಕೊಂಡಿರ್ತಾರೆ. ಇವಾಗ ನಾವು ಸ್ಕಿನ್ ಹತ್ರ ತೋರಿಸಿದ್ರೇ, ಸ್ಕಿನ್ ಸ್ಪೆಷಲಿಸ್ಟ್ ಹತ್ರ ತೋರಿಸಿದ್ರೇ ಅದು ಹೋಗೋದು, ಇಲ್ಲಾಂದರೆ ಹೋಗಲ್ಲ ಅದು. ಯಾಕಂತಂದರೆ ಅವ್ರಿಗದು ಡೆಪ್ತಾಗಿ ಗೊತ್ತಿರುತ್ತೆ, ಅದ್ರ ಬಗ್ಗೆನೇ ಸ್ಟಡಿ ಮಾಡಿರ್ತಾರೆ. ಬಟ್ ನೀವು ಜನರಲ್ ಸ್ಟೋರ್ಗೆ ಹೋಗ್ಬಿಟ್ಟು ಕೇಳಿದ್ರೆ ಅವ್ರ ಹತ್ರ ಏನು ಕೊಡ್ತಾರೆ, ಅವರು ಯಾವುದೋ ಒಂದು ಆಯಿಂಟ್ಮೆಂಟ್ ಕೊಡ್ತಾರೆ, ಅದರಿಂದ ಸ್ವಲ್ಪ ದಿನ ಹೋಗ್ಬೋದು. ಬಟ್ ನಿಮಗೆ ಗೊತ್ತಾ ಸೀರಿಯಸ್ ಆಗಿ ಅದರಿಂದ ಸೈಡ್ ಎಫೆಕ್ಟ್ಸ್ ಏನಿರುತ್ತೆ ಅಂದ್ಬಿಟ್ಟು ನಾವೇನು ಅಂದ್ಕೊಳ್ತೀವಿ, ಸೈಡ್ ಎಫೆಕ್ಟ್ಸ್ ಅಂತ ಅಂದರೆ ಜಸ್ಟ್ ಏನೋ ಪಿಂಪಲ್ ಆಗೋಯ್ತು ಮತ್ತು ಇನ್ನೇನೋ ಗಾಯ ಆಗೋಯ್ತು ಅದಷ್ಟೇ ಸೈಡ್ ಎಫೆಕ್ಟ್ಸ್ ಅಂತ ನಾವು ಅಂದ್ಕೊಂಡಿರ್ತೀವಿ. ಬಟ್ ಅದು ಸೈಡ್ ಎಫೆಕ್ಟ್ಸ್ ಅಲ್ಲ. ನಾನು ಕೂಡ ಇದೇ ರೀತಿ ಮಾಡ್ಕೊಂಡು ಬಂದಿರೋದು. ಅದು ಸೈಡ್ ಎಫೆಕ್ಟ್ಸ್ ಅಲ್ಲ, ನಮ್ಮ ಸ್ಕಿನ್ನಲ್ಲಿ ಹೇರ್ ಗ್ರೋತ್ ಜಾಸ್ತಿ ಆಗುತ್ತೆ, ಅದು ನಮಗೆ ಸೈಡ್ ಎಫೆಕ್ಟ್ಸ್ ಅಂತ ಕರಿತೀವಿ ನಾವು. ಮತ್ತು ಪಿಂಪಲ್ಸ್ ಕೂಡ ಆಗುತ್ತೆ, ಸ್ಕಿನ್ ಬೇರೆ ಥರನೇ. ಈಗ ಕೆಲವರಿಗೆ ಒಂದಷ್ಟು ಕ್ರೀಮ್ಸ್ಗಳನ್ನ ಯೂಸ್ ಮಾಡಿ ಇಲ್ಲೆಲ್ಲ ರೆಡ್ ಮಾಡ್ಕೊಂಬಿಟ್ಟಿರ್ತಾರೆ, ಅದು ಥರದಲ್ಲಿ ಮಾಡ್ಕೊಂಡಿರ್ತಾರೆ. ಸೊ ಅದಕ್ಕೆ ಹೇಳೋದು, ನೋಡಿಬಿಟ್ಟು ಡಾಕ್ಟ್ರ್ ಹತ್ರನೇ ತೊಗೊಂಡ್ರು ಅದ್ರ ಬಗ್ಗೆ ಕ್ಲೀನಾಗಿ ಡೆಪ್ತಾಗಿ ವಿಚಾರ ತಿಳ್ಕೊಂಡು ಆಮೇಲೆ ಪ್ರಾಡಕ್ಟ್ನ ಯೂಸ್ ಮಾಡಿ ಅಂತ ನಾನು ಹೇಳ್ತೀನಿ. ಹಾಗೆ ನನಗೆ ಲಾಸ್ಟ್ ಟೈಮ್ ನಾನು ಏನು ಸನ್ಸ್ಕ್ರೀಮ್ನ ಯೂಸ್ ಮಾಡ್ತಾಯಿದ್ದೆ, ಅದೇ ಸನ್ಸ್ಕ್ರೀಮ್ನ ನನಗೆ ಈ ಸರ್ತಿನೂ ಕೊಟ್ಟಿದ್ದಾರೆ, ಅದನ್ನೇ ಯೂಸ್ ಮಾಡಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿಬಿಟ್ಟು. ಬಟ್ ಆದರೂ ತುಂಬಾ ರಿಸ್ಕಿ ಇದೆ, ಸ್ಕಿನ್ ಮೇಂಟೆನೆನ್ಸ್ ಅಂತ ಅಂದರೆ ತುಂಬಾ ರಿಸ್ಕಿ ಇದೆಪ್ಪ, ಸಾಕು ಅನ್ನೋಂಗಾಗುತ್ತೆ. ಹೋಗೋದೇ ಸ್ಟಾಪ್ ಮಾಡಿರ್ತೀನಿ, ಸಾಕು ಬಿಡು ಇಷ್ಟಕ್ಕೇ ಸ್ಟಾಪ್ ಮಾಡೋಣ, ರೆಗ್ಯುಲರಾಗಿ ಕೊಟ್ಟಿರೋದು ಯೂಸ್ ಮಾಡೋಣ ಸಾಕು ಅಂತ ಅಂದ್ಕೊಂಡು ಸುಮ್ಮನೆ ಆಗಿರ್ತೀನಿ. ಬಟ್ ಅಷ್ಟರಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಹುಡ್ಕೊಂಡು ನನ್ನನ್ನೇ ಬಂದಿರುತ್ತೆ, ಹೋಗೋಣ ನಡಿ ಅಂತ ಅಂದು. ಈಗ ಎಮರ್ಜೆನ್ಸಿ ಇದ್ದೇ ಇರುತ್ತಲ್ವಾ, ಇವಾಗ ನಾವು ಹೊರಗಡೆ ವರ್ಕಿಗೆ ಅಂತ ಹೋಗ್ಬೇಕಾದ್ರೆ ಸ್ಕಿನ್ ಹೆಂಗೋ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗಲೂ ರೆಡ್ಗೆ ಹಾಗೆ ಇದೆ ನೋಡಿ, ಇದೆಲ್ಲ ಬರ್ನಿಂಗ್ ಸೆನ್ಸೇಷನ್ ಆಗಿ ಫುಲ್ಲು ಒಂಥರ ನನಗೆ ಫೀಲ್ ಆಗ್ತಾಯಿದೆ ಈಗಲೂ ಕೂಡ, ಚೆನ್ನಾಗಿಲ್ಲ ಸ್ಕಿನ್ನು. ಮತ್ತು ಇದು ನೋಡಿ, ಸೊ ಅದಕ್ಕೆ ಬೇಡ ಅಂದ್ಬಿಟ್ಟು ಹೋಗಿ ತೋರಿಸ್ಕೊಂಬಂದಿದ್ದೀನಿ. ಪರವಾಗಿಲ್ಲ, ಸೀರಿಯಸ್ಲಿ ಹೇಳಬೇಕಂದ್ರೆ ಈ ಒಂದಿಷ್ಟು ಪ್ರಾಡಕ್ಟ್ಸ್ಗಳ ವಿಚಾರದಲ್ಲಿ ಹೇಳಬೇಕಪ್ಪ ಅಂತಂದರೆ ಏನು ಹೇಳಬೇಕಂತಂದರೆ, ನಾನು ಇದನ್ನು ಯೂಸ್ ಮಾಡಿದ್ದು 2 ಟೈಮ್ ಅಷ್ಟೇ. ನೈಟ್ 1 ಟೈಮ್ ಫಸ್ಟ್ ಯೂಸ್ ಮಾಡಿದ್ದು, ಮಾರ್ನಿಂಗ್ ನೋಡೋಷ್ಟರಲ್ಲಿ ಆಲ್ಮೋಸ್ಟ್ ಕಡಿಮೆ ಆಗಿತ್ತು ನನಗೆ. ಇಲ್ಲಿ ಚಿನ್ನ ಹತ್ರ ಇರೋ ಪಿಂಪಲ್ಸ್ ಏನಿದೆ ಅದೆಲ್ಲ ಇಲ್ಲಿದ್ದೆಲ್ಲ ಕಡಿಮೆ ಆಗಿತ್ತು. ಸೊ ನನಗೆ ನೆಕ್ಸ್ಟು ಮಾರ್ನಿಂಗ್ ಯೂಸ್ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ಕಮ್ಮಿ ಆಗಿತ್ತು. ಏನು ಅಷ್ಟು ನನಗೆ ಆಡಾಗಿ ಅನ್ನಿಸ್ತಲ್ಲ, ಮತ್ತು ರೆಡ್ ರ್ಯಾಷಸ್ ಥರ ಆಗಿತ್ತಲ್ಲ ಅದೆಲ್ಲ ಅವಾಯ್ಡ್ ಆಗಿದೆ. ಸೊ ಗುಡ್ ಪ್ರಾಡಕ್ಟ್ಸ್ ಅಂತಲೇ ಹೇಳ್ಬೋದು. ಬಟ್ ಯಾರೋ ಯೂಸ್ ಮಾಡ್ತಿದ್ದಾರೆ, ನಾವು ಅದನ್ನೇ ಯೂಸ್ ಮಾಡೋಣ ಅಂತ ದಯವಿಟ್ಟು ಯಾರೂ ಯೂಸ್ ಮಾಡಬೇಡಿ. ಆದಷ್ಟು ಡಾಕ್ಟರ್ ಹತ್ರ ಕನ್ಸಲ್ಟೇಷನ್ ತೊಗೊಂಡು ಅವ್ರು ಏನು ಹೇಳ್ತಾರೆ ಆ ಥರ ಫಾಲೋ ಅಪ್ ಮಾಡಿ. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ವ್ಲಾಗಲ್ಲಿ ಸಿಗೋಣ. ಬಾಯ್.